ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ದಿ coagulants ಅಂದರೆ ಸೆಡಿಮೆಂಟೇಷನ್ ಏಡೆಡ್ ವಿತ್ coagulation ಹೇಳಿದಲ್ವಾ. ಸೊ ದ coagulants ಆರ್ ನಥಿಂಗ್ ಬಟ್ ದ ಕೆಮಿಕಲ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ದಿ ಸೆಡಿಮೆಂಟೇಷನ್ ಏಡೆಡ್ ವಿತ್ coagulation. ಕೆಮಿಕಲ್ಸ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇವಾಗ ಇಂಪ್ಯೂರಿಟೀಸ್ ಅಂದರೆ ಆಲ್ ಇಂಪ್ಯೂರಿಟೀಸ್ ಆರ್ ನಾಟ್ ಇನ್ ಸೇಮ್ ಕಂಡೀಷನ್. ಕೆಲವೊಂದು ಹೆವಿಯರ್ ಪಾರ್ಟಿಕಲ್ಸ್ ಇರುತ್ತೆ, ಕೆಲವೊಂದು ಸ್ಮಾಲರ್ ಪಾರ್ಟಿಕಲ್ಸ್ ಇರುತ್ತೆ, ಇನ್ನೂ ಕೆಲವೊಂದು ಡಸ್ಟ್ ಪಾರ್ಟಿಕಲ್ಸ್ ಅಂದರೆ ಅದು ಸೆಟಲೇ ಆಗೋದಿಲ್ಲ, ಜಸ್ಟ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಲ್ಲ ನಾವು. ಅಂದರೆ ದೇ ಆರ್ ಇನ್ ಜಿಗ್ಜ್ಯಾಗ್ ಮೋಷನ್, ಅದು ಕೊಲಾಯ್ಡೇ ಆಗೋದಿಲ್ಲ, ಸುಮ್ಮನೆ ಜಿಗ್ಜ್ಯಾಗ್ ಮೋಷನಲ್ಲಿ ಇರುತ್ತೆ ವಾಟರಲ್ಲಿ ಅಲ್ವಾ. ಸೊ ಅಂಥ ಒಂದು ಕೊಲಾಯ್ಡಲ್ ಪಾರ್ಟಿಕಲ್ಸ್ನ ನಾವು ಸೆಟಲ್ ಮಾಡಬೇಕು, ರಿಮೂವ್ ಮಾಡಬೇಕು ಅಂದರೆ ವಿ ಆರ್ ಯೂಸಿಂಗ್ ದ coagulants. ದಟ್ ದೀಸ್ ಆರ್ ನಥಿಂಗ್ ಬಟ್ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ಏನಾಗುತ್ತೆ ಅಂದರೆ ಅದು ಒಂದು ಗಮ್ ಲೈಕ್ ಸಬ್ಸ್ಟೆನ್ಸ್. ಅದು ನಾವು ವೆನ್ ವಿ ಆರ್ ಯೂಸಿಂಗ್ ದಟ್ ಕೆಮಿಕಲ್ಸ್ ಟು ದ ವೆನ್ ವಿ ಆರ್ ಆ್ಯಡಿಂಗ್ ದೋಸ್ ಕೆಮಿಕಲ್ಸ್ ಟು ದ ವಾಟರ್, ಏನಾಗುತ್ತೆ ಅಂದರೆ ದೋಸ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ವಿಚ್ ಅಟ್ರಾಕ್ಟ್ಸ್ ದಿ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ ಅಂತಂದರೆ ಒಂದಕ್ಕೊಂದು ಅಟ್ರಾಕ್ಟ್ ಆಗಿಬಿಟ್ಟು ಒಂದು ಫ್ಲಾಕ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಒಂದು ಫ್ಲಾಕ್ ಲೇಯರ್ ಅಂತಂದರೆ ಅದೆಲ್ಲ ಕೆಮಿಕಲ್ ಪಾರ್ಟಿಕಲ್ಸ್ ಜಾಯ್ನ್ ಆಗಿಬಿಟ್ಟು ಆ ಇಂಪ್ಯೂರಿಟೀಸು ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಅದನ್ನು ನಾವು ಫ್ಲಾಕ್ ಅಂತ ಕರಿತೀವಿ. ವೆನ್ ಇಟ್ ಗ್ರೋಸ್ ಬಿಗ್ಗರ್ ಆ್ಯಂಡ್ ಬಿಗ್ಗರ್ ಅದು ಡೆನ್ಸ್ ಆಗುತ್ತೆ, ಅಂದರೆ ಅದ್ರದ್ದು ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಇಟ್ ವಿಲ್ ಸೆಟಲ್ ಅಟ್ ದಿ ಬಾಟಮ್. ಇನ್ ದಿಸ್ ವೇ ವಿಲ್ ರಿಮೂವ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಸೊ ಏನೇನು ಕೆಮಿಕಲ್ಸ್ ನಾವು ಆ್ಯಡ್ ಮಾಡ್ತೀವಿ ಅಂದರೆ ಎಕ್ಸಾಂಪಲ್ಸು ಆಲಮ್ ಯೂಸ್ ಮಾಡ್ತೀವಿ ನಾವು. ಸೊ ಈ ಸೆಡಿಮೆಂಟೇಷನ್ ಏಡೆಡ್ ವಿತ್ coagulation ಅಂತ ಅದು ಪ್ರೋಸೆಸ್ ನಾವು ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಲ್ಯಾಬಲ್ಲಿ ಸ್ಟಡಿ ಮಾಡ್ತೀವಿ ಬೈ ಯೂಸಿಂಗ್ ದ ಸೇಮ್ coagulant, ದಟ್ ಈಸ್ ಆಲಮ್. ಓಕೆನಾ. ಆಲಮ್ಮು, ಕಾಪರಾಜು, ಕ್ಲೋರಿನೇಟೆಡ್ ಕಾಪರಾಜು, ಸಮ್ ಆಫ್ ದಿ coagulants ಇದು. These are used in sedimentation aided with coagulation. So the first one is alum. Alum na ನಾವು it is also called as aluminum sulfate. Aluminum sulfate ಅಂತಂದು ಕರಿತೀವಿ. The chemical formula is Al2SO4 thrice 18H2O. ಓಕೆನಾ. ಸೊ when alum is added to water ಏನಾಗುತ್ತೆ, it reacts with the bicarbonates. ಜನರಲಿ the bicarbonates ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಸಾಲ್ಟ್ಸ್ ಎಲ್ಲ ವಾಟರಲ್ಲಿ ಇರುತ್ತೆ. ಓಕೆನಾ. ಸೊ the bicarbonates present in the water is reacted with the alum, so which are generally present in the water. ಸೊ ಏನಾಗುತ್ತೆ, ಒಂದು ಫ್ಲಾಕ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಫ್ಲಾಕ್ ಅಟ್ರಾಕ್ಟ್ಸ್ ದಿ ಫೈನ್ ಪಾರ್ಟಿಕಲ್ಸ್. ನ ಹೇಳಿದ್ನಲ್ಲ, ಫೈನ್ ಪಾರ್ಟಿಕಲ್ಸ್ ವಿಚ್ ಆರ್ ಇನ್ ಮೋಷನ್. ಅದು ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಸೆಟಲ್ ಟು ದ ಬಾಟಮ್. ಸೊ ಅದೇನು ಮಾಡ್ತಾರೆ, ಎಲ್ಲ ಅಟ್ರಾಕ್ಟ್ ಆಗಿಬಿಡುತ್ತೆ. ಸೊ ಏನಾಗುತ್ತೆ ಅವಾಗ ಸ್ವಲ್ಪ ಜಾಸ್ತಿ ಲೈಟರ್ ಪಾರ್ಟಿಕಲ್ ಇದ್ದು ಹೆವಿಯರ್ ಪಾರ್ಟಿಕಲ್ ಆಗುತ್ತೆ. ಸೊ ಸಸ್ಪೆಂಡೆಡ್ ಮ್ಯಾಟರ್ ಆಗಿ ಕನ್ವರ್ಟ್ ಆಗುತ್ತೆ, ಗ್ರೋಸ್ ಬಿಗ್ಗರ್ ಇನ್ ಸೈಜ್ ಆ್ಯಂಡ್ ಫೈನಲಿ ವಿಚ್ ವಿಲ್ ಸೆಟಲ್ ಟು ದ ಬಾಟಮ್ ಆಫ್ ದ ಟ್ಯಾಂಕ್. ಅದನ್ನು ನಾವು ಸೆಡಿಮೆಂಟೇಷನ್ ಏಡೆಡ್ ವಿತ್ coagulation ಅಂತ ಕರಿತೀವಿ. ಓಕೆನಾ. ಸೊ ಅದೇ ಥರ ನೆಕ್ಸ್ಟ್ ಕಾಪರಾಜ್. ಸೊ ಕಾಪರಾಜ್ದ ನೇಮ್, ಇನ್ನೊಂದು ನೇಮ್ ಬಂದ್ಬಿಟ್ಟು ಫೆರಸ್ ಸಲ್ಫೇಟ್ ಅಂತಲೂ ಕರೀತಾರೆ ಕಾಪರಾಜ್ನ. ದ ಕೆಮಿಕಲ್ ಫಾರ್ಮುಲಾ ಇಸ್ FeSO4 7H2O. ಓಕೆನಾ. ಸೊ ವೆನ್ ಲೈಮ್ ಆ್ಯಂಡ್ ಕಾಪರ್ ಆರ್ ಆ್ಯಡೆಡ್ ಟು ವಾಟರ್ ಟುಗೆದರ್ ಅಥವಾ ಸಪರೇಟ್, ಲೈಮ್ ಮತ್ತು ವಾಟರ್ನ ನಾವು, ಲೈಮ್ ಮತ್ತು ಕಾಪರ್ನ ನಾವು, ಇದ್ರ ಹೆಸರೇನು ಕಾಪರಾಜ್ ಅಲ್ವಾ. ಕಾಪರಾಜ್ದು ಕೆಮಿಕಲ್ ನೇಮು ಅನದರ್ ನೇಮು ಫೆರಸ್ ಸಲ್ಫೇಟ್. ಸೊ ಈ ಕಾಪರಾಜ್ ಅಂದರೆ ಲೈಮ್ ಮತ್ತು ಕಾಪರ್ನ ನಾವು ವಿಚ್ ಈಸ್ ಆ್ಯಡೆಡ್ ಟುಗೆದರ್ ಆರ್ ಸಪರೇಟ್ಲಿ ಏನಾಗುತ್ತೆ ಅಂತಂದರೆ ದ ಫೆರಸ್ ಹೈಡ್ರಾಕ್ಸೈಡ್ ಈಸ್ ಫಾರ್ಮ್ಡ್. ಸೊ ದಟ್ ಫೆರಸ್ ಹೈಡ್ರಾಕ್ಸೈಡ್ ದಸ್ ಫಾರ್ಮ್ಡ್ ಈಸ್ ಫರ್ದರ್ ಗೆಟ್ಸ್ ಆಕ್ಸಿಡೈಸ್ಡ್. ವಾಟರ್ ಇರುತ್ತಲ್ವಾ, ಸೊ ಆಕ್ಸಿಡೈಸ್ ಆಗುತ್ತೆ. ಲೈಮು ಮತ್ತು ಕಾಪರ್ನ ಆ್ಯಡ್ ಮಾಡಿದಾಗ ಫೆರಸ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಆ ಫೆರಸ್ ಹೈಡ್ರಾಕ್ಸೈಡ್ ಏನಾಗುತ್ತೆ ಅಂತಂದರೆ ಇಲ್ಲಿ ಹೇಳಿದ್ದಾರೆ ನೋಡಿ, ಇವಾಗ ವಾಟರಲ್ಲಿ ಆಕ್ಸಿಜನ್ ಇರುತ್ತಲ್ವಾ. ಸೊ ಫೆರಸ್ ಹೈಡ್ರಾಕ್ಸೈಡ್ ಏನಾಗುತ್ತೆ, ಫೆರ್ರಿಕ್ ಹೈಡ್ರಾಕ್ಸೈಡ್ ಆಗುತ್ತೆ. ಓಕೆನಾ. FeOH ಥ್ರೈಸ್ ಆಗುತ್ತೆ. ಸೊ ದಿಸ್ ಫೆರ್ರಿಕ್ ಹೈಡ್ರಾಕ್ಸೈಡ್ ಏನಾಗುತ್ತೆ ಅಂದರೆ ವಿಚ್ ಹ್ಯಾಸ್ ಎ ಕೆಪಾಸಿಟಿ ಆಫ್ ದಿ capacity to form the, which has the ability to form the flock is nothing but a layer which attracts the finer particles. Okay na, the gum like substance which attracts the finer particles which are in motion. Okay na. So in this way sedimentation process takes place. ಅದೇ ಥರ ನೆಕ್ಸ್ಟ್ ಇನ್ನೊಂದು ಕೆಮಿಕಲ್ ಬಂದ್ಬಿಟ್ಟು ಕ್ಲೋರಿನೇಟೆಡ್ ಕಾಪರೈಸ್. ಅಂದರೆ ಕ್ಲೋರಿನ್ನು ಆ್ಯಡ್ ಮಾಡ್ತೀವಿ ನಾವು ಕಾಪರೈಸ್ಗೆ. ಓಕೆನಾ. ವೆನ್ ಕ್ಲೋರಿನ್ ಈಸ್ ಆ್ಯಡೆಡ್ ಟು ಕಾಪರೈಸ್ 2 ರಿಯಾಕ್ಷನ್ಸ್ ಆಗುತ್ತೆ. 2 ರಿಯಾಕ್ಷನ್ಸ್ ಆಗಿಬಿಟ್ಟು ಫೆರ್ರಿಕ್ ಸಲ್ಫೇಟು ಮತ್ತು ಫೆರ್ರಿಕ್ ಕ್ಲೋರೈಡು ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಒಂದು ಕೆಮಿಕಲ್ ಫಾರ್ಮುಲಾ, ಕೆಮಿಕಲ್ ರಿಯಾಕ್ಷನ್ ನಾನು ಕೆಳಗಡೆ ಬರ್ದಿದ್ದೀನಿ, ಅದು ನೋಡ್ಕೊಳ್ಳಿ ನೀವು. ಸೊ ಕ್ಲೋರಿನೇಟೆಡ್ ಕಾಪರೈಸ್ ಅಂತಂದರೆ ಕ್ಲೋರಿನ್ ಈಸ್ ಆ್ಯಡೆಡ್ ಟು ಕಾಪರೈಸ್, ಅದು ನಾವು ಕ್ಲೋರಿನೇಟೆಡ್ ಕಾಪರೈಸ್ ಅಂತ ಕರಿತೀವಿ. 2 ರಿಯಾಕ್ಷನ್ಸ್ ಫಾರ್ಮ್ ಆಗಿಬಿಟ್ಟು ಒಂದು ಫೆರ್ರಿಕ್ ಸಲ್ಫೇಟ್ ಮತ್ತು ಫೆರ್ರಿಕ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಇಲ್ಲಿ ಬರ್ದಿದ್ದೀನಿ. ಇದು ಕಾಪರೈಸ್ ಫಾರ್ಮುಲಾ, ಕಾಪರೈಸ್ ಕೆಮಿಕಲ್ ನೇಮ್ ದಟ್ ಈಸ್ FeSO4 7H2O. 6 FeSO4 7H2O ನಾವು ಆ್ಯಡ್ ಮಾಡಿದ್ರೆ ದಟ್ ಈಸ್ ಏನದು ಕಾಪರೈಸ್ ಇದು ಕ್ಲೋರಿನ್. ವೆನ್ ಕ್ಲೋರಿನ್ ಈಸ್ ಆ್ಯಡೆಡ್ ಟು ಕಾಪರೈಸ್ ಫೆರ್ರಿಕ್ ಸಲ್ಫೇಟು ಮತ್ತು ಫೆರ್ರಿಕ್ ಕ್ಲೋರೈಡು ಫಾರಮ್ ಆಗುತ್ತೆ. ಸೊ ಫೆರ್ರಿಕ್ ಸಲ್ಫೇಟು ಮತ್ತು ಫೆರ್ರಿಕ್ ಕ್ಲೋರೈಡು ಏನು ಫಾರಮ್ ಆಗಿರುತ್ತಲ್ಲ ಅದನ್ನು ನಾವು ಕಂಬೈನ್ಲಿ ಕಾಲ್ಡ್ ಆ್ಯಸ್ ಕ್ಲೋರಿನೇಟೆಡ್ ಕಾಪರೈಸ್. ಓಕೆನಾ.
ಸೊ ಇದೇನು ಮಾಡುತ್ತೆ, ಕಲರ್ ರಿಮೂವಲ್ಗೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ದ ರಿಸಲ್ಟೆಡ್ ಫೆರ್ರಿಕ್ ಹೈಡ್ರಾಕ್ಸೈಡ್, ಇಲ್ಲಿ ಮತ್ತೆ ಅಗೇನ್ ಫಾರ್ಮುಲಾಸ್ ಇದೆ. ಫೆರ್ರಿಕ್ ಸಲ್ಫೇಟು ಮತ್ತು ಫೆರ್ರಿಕ್ ಕ್ಲೋರೈಡ್ ಏನು ಮಾಡುತ್ತೆ, ವೆನ್ ಫೆರ್ರಿಕ್ ಸಲ್ಫೇಟ್ ಈಸ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಿಚ್ ಫಾರ್ಮ್ಸ್ ಫೆರ್ರಿಕ್ ಹೈಡ್ರಾಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಸಲ್ಫೇಟ್. ಸೊ ಅದೇ ಥರ ಫೆರ್ರಿಕ್ ಕ್ಲೋರೈಡ್ ಈಸ್ ವೆನ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಿಚ್ ಫಾರ್ಮ್ಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಅಂಡ್ ferric hydroxide. So the ferric hydroxide thus forms, ferric hydroxide na ಹೇಳಿದೆ, which is very helpful in forming the flock layer. So helps in sedimentation process. Flock layer formation ಆಗೋ ಥರ ಒಂದು ಕಾಂಪೊನೆಂಟ್ ಫಾರ್ಮ್ ಆಯಿತು ಅಂತಂದರೆ ರಿಯಾಕ್ಷನ್ ಆಗಿಬಿಟ್ಟು ವಿಚ್ ವಿಲ್ ಹೆಲ್ಪ್ ಇನ್ ಸೆಡಿಮೆಂಟೇಷನ್ ಪ್ರೋಸೆಸ್. ಓಕೆನಾ. ಟೈಪ್ಸ್ ಆಫ್ ದಿ ಕಾಗ್ಲೆಂಟ್ಸು, ಅದ್ರ ಕೆಮಿಕಲ್ ನೇಮ್ ಮತ್ತು ಅದ್ರ ರಿಯಾಕ್ಷನ್ಸ್ ಇದೆ ಇದರಲ್ಲಿ, ಇಂಪಾರ್ಟೆಂಟ್ ಇದು. ಸೊ ಅದೇ ಥರ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಸೋಡಿಯಂ ಅಲ್ಯೂಮಿನೇಟ್. ಸೊ ಸೋಡಿಯಂ ಅಲ್ಯೂಮಿನೇಟ್ನ ನಾವು ಆ್ಯಡ್ ಮಾಡಿದ್ರೆ ವಾಟರ್ಗೆ, ವಿಚ್ ಈಸ್ ಡಿಸಾಲ್ವ್ಡ್ ಆ್ಯಂಡ್ ಮಿಕ್ಸ್ಡ್ ವಿತ್ ದ ವಾಟರ್. ಓಕೆನಾ. ಆ್ಯಂಡ್ ರಿಯಾಕ್ಟ್ಸ್ ವಿತ್, ಈ ಸೋಡಿಯಂ ಅಲ್ಯೂಮಿನೇಟ್ನ ಆ್ಯಡ್ ಮಾಡಿದಾಗ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಮ್ ಸಾಲ್ಟ್ಸ್ ವಾಟರಲ್ಲಿ ಇರುತ್ತಲ್ವಾ. ಸೊ ಇಟ್ ರಿಯಾಕ್ಟ್ಸ್ ವಿತ್ ದ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಪ್ರೆಸೆಂಟ್ ಇನ್ ದ ವಾಟರ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಷನ್. ಯೂಶಲಿ ಈ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಇತ್ತು ಅಂತಂದಾಗ ನಾವು ಸೋಡಿಯಂ ಅಲ್ಯೂಮಿನೇಟ್ನ ಆ್ಯಡ್ ಮಾಡಿದಾಗ ಅದೇ ಒಂದು ಪ್ರೆಸಿಪಿಟೇಷನ್ ಫಾರ್ಮ್ ಆಗುತ್ತೆ. ಪ್ರೆಸಿಪಿಟೇಷನ್ ಇಸ್ ನಥಿಂಗ್ ಬಟ್ ಎ ಫ್ಲಾಕ್ ಲೇಯರ್. ಸೊ ಫ್ಲಾಕ್ ಲೇಯರ್ ಫಾರ್ಮೇಷನ್ ಆದಾಗ ನಾವು ಅದನ್ನು ರಿಮೂವ್ ಮಾಡ್ಬೋದು. ಓಕೆನಾ. ಸೊ ಅದೇ ಥರ ನೆಕ್ಸ್ಟ್ ಕೆಮಿಕಲ್ ಫೀಡಿಂಗ್.